ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಮಂಗಳವಾರದ್ದು. ಇನ್ನು ಮಧ್ಯಾಹ್ನದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ ಒಂದು 2:15 ಏನೋ ಆಗಿತ್ತು ಅನಿಸುತ್ತೆ. ಆಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ನು ಬೆಳಗ್ಗೆಯಿಂದಂತೂ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ನನ್ನ ಮಗ ಅಂತೂ ಸಖತ್ತು ತರಲೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಅವನು ಇರ್ತಾನೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮೊಬೈಲ್ ಕಡೆ ಗಮನ ಕೊಟ್ಬಿಟ್ರಂತೂ ಅವನು ಕೈಗೆ ಸಿಗಲ್ಲ, ಆ ಥರ ಹೋಗ್ಬಿಡ್ತಾನೆ. ಮತ್ತೆ ಸಂದಿಗೆ ಹೋಗಿ ಹುಡ್ಕೊಂಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆಯಿಂದ ಅವ್ನು ನೋಡಿಕೊಂಡೆ, ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ಮನೆ ಕೆಲಸ ಅಂದರೆ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ವಾರ ಎಲ್ಲ ಮಾಡಬೇಕಿತ್ತಲ್ವ. ಇನ್ನು ಬೆಳಗ್ಗೆನೇ ಟಿಫನ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮಾಡಿ ಮತ್ತು ಸಂಡಿಗೆ ಅವೆಲ್ಲ ಸ್ವಲ್ಪ ಕರ್ಕೊಂಡಿದ್ದೆ ಎಣ್ಣೆಯಲ್ಲಿ. ಇನ್ನು ಅದನ್ನೇ ತಿಂದ್ಕೊಂಡು ಮತ್ತು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಕಸ ಎಲ್ಲ ಗುಡಿಸಿ ನೀಟಾಗೆ ಇನ್ನು ನೆಲ ಎಲ್ಲ ಒರೆಸ್ಕೊ ಬಂದೆ. ಅಂದರೆ ಅವ್ನ ಕಡೆ ನೋಡ್ಕೊತಾನೆ ಕೆಲಸ ಎಲ್ಲ ಮಾಡಿಕೊಂಡೆ, ಸ್ವಲ್ಪ ಮೇನ್ ಕೆಲಸ. ಇನ್ನು ಅವ್ನು ಮಲ್ಕೊಂಡ, ಅವನು ಹಂಗೆ ಹಿಂಗೆ ಮಾಡಿ ಮಲಗಿಸ್ಬಿಟ್ಟು ಇನ್ನು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗಿ ಆಮೇಲೆ ಇವಾಗ ತಲೆ ಕೂದಲೆಲ್ಲ ಆರಿಸ್ಕೊತಾ ಇದ್ದೀನಿ. ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಅಪ್ಪ 2:15 3 ಗಂಟೆ ಆದರೂ ಕೂಡ ಬಿಸಿಲು ಕಡಿಮೆನೇ ಆಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಇನ್ನು ಜಾಸ್ತಿ ಕೂಡ ಬಿಸಿಲು ಮಧ್ಯಾಹ್ನ ಟೈಮಲ್ಲಿ ತಲೆ ಜಾಸ್ತಿ ಬಿಸಿಲಿಗೆ ಆರಿಸ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ. ಇನ್ನು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಅಷ್ಟೇ, ಒಂದು 5 ನಿಮಿಷ ಅಷ್ಟೇ ನಾನು ಇದ್ದಿದ್ದು, ಜಾಸ್ತಿ ಕೂಡ ಇರಲಿಲ್ಲ. ಇನ್ನು ಬೇಗ ಸ್ವಲ್ಪ ಫ್ಯಾನ್ಗಳಿಗಾದ್ರೂ ಆರಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಒಳಗೆ ಬಂದುಬಿಟ್ಟೆ. ಇನ್ನು ಮತ್ತು ಇವಾಗಂತೂ ಬೇಸಿಗೆ ಕಾಲ ಬಂದ್ರಂತೂ ಒಂದು ಸ್ವಲ್ಪ ಗ್ಯಾಸ್ ಸೇವ್ ಆಗುತ್ತೆ, ನಮಗೆ ಗ್ಯಾಸ್ ಸೇವ್ ಆಗುತ್ತೆ. ಮತ್ತು ಸೌದೆ ಎಲ್ಲ ನೀರು ಕಾಯಿಸೋಕ್ಕೆ ತೊಗೊಂಬಂದಿರ್ತೀವಲ್ವ, ಅವು ಕೂಡ ಹಂಗೆ ಉಳಿತವೆ. ಏನಾದರೂ ಅಡುಗೆ ಪಡುಗೆ ಮಾಡ್ಕೋಬೋದು. ಇನ್ನು ಬೇಸಿಗೆ ಮುಗಿಯೋವರೆಗಂತೂ ಇನ್ನು ನೀರಿಂದೆ ಕಾಯಿಸ್ಬೇಕು, ಸ್ನಾನ ಮಾಡ್ಬೇಕನ್ನೋ ಟೆನ್ಷನ್ನೇ ಇರಲ್ಲ. ಏನಿಲ್ಲ, 1-2 ತುಂಬಿದ ಕೂಡ ಬಿಸಿಲಿಗೆ ಇಟ್ಬಿಟ್ರಂತೂ ಅಪ್ಪ ಎಷ್ಟು ಬೇಗ ಕಾಯ್ತವೆ ಅಂದರೆ ಅಷ್ಟು ಬೇಗ ಕಾಯ್ತಾ ಇರ್ತವೆ. ಇನ್ನು ಅದ್ರ ಜೊತೆಗೆ ತಣ್ಣೀರು ಕೂಡ ಬೆರೆಸ್ಕೋಬೇಕು, ಅಷ್ಟು ಬಿಸಿ ಆಗಿಬಿಡ್ತವೆ ಒಂದು ಸ್ವಲ್ಪ ಹೊತ್ತಿಗೆ ನೀರು. ಇನ್ನು ಡ್ರಮ್ ಇಟ್ಬಿಟ್ರಂತೂ ಚಿಕ್ಕಮ್ಮರ ಮನೆ ಹತ್ರ ಡ್ರಮ್ ಇಟ್ಬಿಟ್ಟಿದ್ದಾರೆ ಹೊರಗಡೆ. ಅವಂತೂ ಎನಿ ಟೈಮ್ ಬಿಸಿನೇ ಇರ್ತವೆ. ಸುಮ್ಮನೆ ಇವಾಗ ಕಾಯಿಸಿದ್ದೀವೇನೋ ಅನ್ನೋಷ್ಟು ಬಿಸಿ ಇರ್ತವೆ ನೀರು. ಇನ್ನು ಅಲ್ಲಿ ಕೂಡ ತುಂಬ್ಕೊಬಂದು ಸ್ನಾನ ಮಾಡ್ಬೋದು. ನಾನು 1-2 ಕೂಡ ಬಿಸಿಲಿಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಯಾವಾಗಲೂ ಇವಾಗ ಬೇಸಿಗೆ ಮುಗಿಯೋವರೆಗೂ ಅಷ್ಟೇ ಸ್ವಲ್ಪ ತಣ್ಣೀರು ಸ್ನಾನನ ಜಾಸ್ತಿ ಮಾಡ್ತಾ ಇರ್ತೀವಿ. ಇನ್ನು ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಲ್ವಾ. ಇನ್ನು ಎಲ್ಲ ಕೆಲ್ಸಕ್ಕೆ ಹೋಗಿ ಬಂದ ತಕ್ಷಣವೇ ಎಲ್ಲರೂ ತಣ್ಣೀರು ಸ್ನಾನನೇ ಮಾಡಿಬಿಡ್ತಾರೆ ಜಾಸ್ತಿ. ಹಾಗಾಗಿ ಕೂಡ ಸ್ವಲ್ಪ ನಮಗೆ ಗ್ಯಾಸು ಮತ್ತು ಸೌದೆ ಎಲ್ಲ ಸ್ವಲ್ಪ ಸೇವ್ ಆಗುತ್ತೆ ಈ ಕಾಲದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಕೂದಲೆಲ್ಲ ಲೈಟಾಗಿ ಆರಿಸ್ಕೊಂಡು, ಜಾಸ್ತಿ ಬಿಸಿಲಲ್ಲಿ ಇರೋಕ್ಕಾಗಲಿಲ್ಲ. ಮತ್ತು ಕಾಲು ಬೇರೆ ಸುಡ್ತಾ ಇದ್ವು, ಚಪ್ಪಲಿ ಕೂಡ ಹಾಕ್ಕೊಂಡಿರಲಿಲ್ಲ, ನಿಂತ್ಕೊಳ್ಳೋದಕ್ಕೆ ಆಗಲಿಲ್ಲ. ಸ್ವಲ್ಪ ಆರಿಸ್ಕೊಂಡು ಬೇಗನೆ ಬಂದ ತಕ್ಷಣ ಇವಾಗ ಸ್ವಲ್ಪ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ನಾನು ಬಂದು ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಹಚ್ಚೋದು, ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ನನ್ನ ಮಗಂದು ಪೌಡ್ರಿದೆ, ಜಾನ್ಸನ್ಸ್ ಬೇಬಿ ಪೌಡ್ರಿದೆ, ಅದನ್ನೇ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಮೇಕಪ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಥರ ಸ್ನಾನ ಮಾಡಿದಾಗ ಯಾವಾಗಾದ್ರೂ ಒಂದು ಸತಿ ಸ್ವಲ್ಪ ಕ್ರೀಮೆಲ್ಲ ಹಚ್ಕೊತೀನಿ ಅಷ್ಟೇ. ಇಲ್ಲಾಂದರೆ ಬಿಡ್ದಿನದಲ್ಲಂತೂ ಏನು ಜಾಸ್ತಿ ಮುಖ ತೊಳ್ಕೊಂಡು ಒಂದು ಸ್ಟಿಕ್ಕರ ಇಲ್ಲ ಒಂದು ಬೊಟ್ಟು ಇಟ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಇಲ್ಲಿ ಯಾವಾಗಾನ ಸ್ವಲ್ಪ ಇಂಟ್ರೆಸ್ಟ್ ಬಂದರೆ ಚೆನ್ನಾಗಿ ರೆಡಿ ಆಗೋಣ ಅಂದರೆ ಸ್ವಲ್ಪ ಕ್ರೀಮೆಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ ಅಷ್ಟು ಬಿಟ್ಟರೆ ಜಾಸ್ತಿ ಮೇಕಪ್ ಕಡೆ ನನಗೆ ಗಮನನೇ ಇಲ್ಲ. ಯಾವ ಥರ ನಾರ್ಮಲಾಗಿರ್ತೀನಿ ಅದೇ ಥರನೇ ಇರ್ತೀನಿ. ಇನ್ನು ಚಿಕ್ಕಮ್ಮ ಕೂಡ ಮಧ್ಯಾಹ್ನ ಬಂದಿದ್ದರು. ಮಧ್ಯಾಹ್ನಕ್ಕೆ ಬಂದರು ಚಿಕ್ಕಮ್ಮ, ರಾಗಿ ಹೊಲ ಕೊಯ್ಯಕ್ಕೆ ಹೋಗಿದ್ರು. ಇನ್ನು ಬಂದುಬಿಟ್ರು. ಅವರು ಕೂಡ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ಇಷ್ಟು ಬಿಸಿಲಾಗೆ ರಾಗಿ ಹೊಲ ಕೊಯ್ದು ಬರಬೇಕಂದ್ರೆ ಸುಮ್ಮನೆ ಅಲ್ಲ. ಇನ್ನು ಬಂದು ಚಿಕ್ಕಮ್ಮ ಕೂಡ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ರು. ಇನ್ನು ರಾಗಿ ತೆನೆ ಕೊಯ್ಯಕ್ಕೆ ಹೋಗಿದ್ರಲ್ಲ, ರಾಗಿ ತೆನೆ ಕೂಡ ತಂದು ಕೊಟ್ಟಿದ್ರು ಒಂದು ಸ್ವಲ್ಪ ನನಗೂ ಕೂಡ. ಇನ್ನು ಚಿಕ್ಕಮ್ಮ ಇದ್ಬಿಟ್ಟು ಜಾಸ್ತಿ ಬೇಕೇನೋ ತೊಗೊಂಡ್ರು. ಇಲ್ಲ ನಾನು ಸ್ವಲ್ಪನೇ ತೊಗೊಂಡಿದ್ದು, ಇನ್ನು ಯಾರು ತಿನ್ನೋರಿಲ್ಲ. ಇನ್ನು ಗುಂಡಂತೂ ತಿನ್ನೋದೇ ಇಲ್ಲ. ಇನ್ನು ನಾನು ತಿಂದರೆ ಒಂದು ಸ್ವಲ್ಪ ತಿಂತೀನಲ್ವ, ಅದಕ್ಕೋಸ್ಕರ ಅವನ್ನೆಲ್ಲ ಸ್ವಲ್ಪ ಇವಾಗ ಇದು ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕೂಗು ಕೂಡ ಇರುತ್ತೆ, ನೋಡ್ಕೊಂಡು ನೀಟಾಗಿ ಎಲ್ಲ ಬಿಡಿಸ್ಕೋಬೇಕು. ಹಿಂದಿನ ಕಾಲದಲ್ಲಂತೂ ನಮ್ಮಮ್ಮವರೆಲ್ಲ ರಾಗಿ ಹೊಲಕ್ಕೆ ಹೋದಾಗಂತೂ ಜಾಸ್ತಿ ತೊಗೊಂಬರ್ತಾಯಿದ್ರು. ಅವಾಗಂತೂ ಎಷ್ಟು ಚೆನ್ನಾಗಿ ಮಾಡೋರು. ಕೆಲವರೆಲ್ಲ ಸ್ವಲ್ಪ ಸುಟ್ಬಿಟ್ಟು ಅದನ್ನು ಬೀಜ ಎಲ್ಲ ತೆಗ್ದುಬಿಟ್ಟು ಇದು ಮಾಡ್ತಾರೆ, ರಾಗಿನೆಲ್ಲ ತೆಗ್ದು. ನಾನಂತೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಸಿ ರಾಗಿನೇ ಎಲ್ಲ ಬಿಡಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ, ಒಂದು ಹಸಿರು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಇಷ್ಟೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲ ಬಿಡಿಸ್ತಾ ಇದ್ದೀನಿ. ಸಂಜೆ ಕೂಡ ಆಗಿತ್ತು. ನನ್ನ ಮಗ ಎದ್ದೇ ಇರಲಿಲ್ಲ, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಸದ್ಯ ಬಿಡು ಮಲ್ಕೊಳ್ಳಿ ಅಂತ ಇನ್ನು ಸುಮ್ಮನೆ ಅದೇ ನೋಡ್ತಾ ಇರ್ಬೋದು. ಜೋಲಿ ಆದಷ್ಟಕ್ಕೆ ಅದೇ ತೂಕೊತಾ ಇದೆ. ಆ ಕಡೆಯಿಂದ ಗಾಳಿ ಕೂಡ ಬರ್ತಾಯಿದೆ, ಈ ಕಡೆ ಫ್ಯಾನ್ ಕೂಡ ಹಾಕಿದ್ನಲ್ವ. ಇನ್ನು ಗಾಳಿಗೂ ಮತ್ತು ಇದು ಫ್ಯಾನ್ ಗಾಳಿಗೂ ಆದಷ್ಟು ಅದೇ ತೂಕೊತಾ ಇರುತ್ತೆ ಜೋಲಿ. ನಾನು ತೂಗೋದೇ ಬೇಕಿಲ್ಲ. ಇನ್ನು ಅವನು ಆರಾಮ್ಸೆ ಚೆನ್ನಾಗಿ ನಿದ್ದೆ ಹೋಗ್ತಾನೆ. ಇನ್ನು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಬಿಡಿಸ್ಕೊಂಡಿದ್ದು, ಜಾಸ್ತಿ ಕೂಡ ಬಿಡಿಸ್ಕೊಳ್ಳಿಲ್ಲ ನಾನು. ಇದ್ರೆ ಇರುತ್ತೆ, ಮತ್ತು ನೆಕ್ಸ್ಟ್ ನಾಳೆಗಿನ ತಿನ್ಬೋದಂತ ಹೇಳಿ ಹಂಗೆ ಎತ್ತಿಟ್ಟೆ ಸ್ವಲ್ಪ.
ಈ ಸರಿ ನಮ್ಮ ಕಡೆ ಜಾಸ್ತಿ ರಾಗಿ ಬೆಳೀತಾ ಇದ್ದಾರೆ. ಇನ್ನು ರಾಗಿ ರೇಟ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಈ ಥರ ಬೆಳಿಬೇಕಾದ್ರೆ ಯಾರಾದರೂ ರಾಗಿ ಹೊಲ ಕೊಯ್ಯೋಕ್ಕೆ ಕರೆದ್ರೆ ಹೋಗ್ತಾರೆ. ಚಿಕ್ಕಮ್ಮ ಹೋದ್ರೂ ಒಂದು 50 ಸೇರು 60 ಸೇರು ಹಂಗೆಲ್ಲ ಒಂದು ಕ್ವಿಂಟಲ್ ಗಟ್ಟಲೆ ಕೂಡ ಹಾಕ್ತಾರೆ ಎಲ್ಲ ಕೆಲ್ಸಕ್ಕೆ ಹೋಗಿ. ಆ ಥರ ಎಲ್ಲ ಒಂದು ಈ ಸೀಸನಲ್ಲೆಲ್ಲ ಕೂಡ ಹಾಕೊಂಡ್ಬಿಟ್ರೆ ಇನ್ನೊಂದು ವರ್ಷ ಕೂಡ ಏನು ಭಯ ಇರಲ್ಲ ರಾಗಿದು. ಇನ್ನು ಕಂಪಲ್ಸರಿ ಹಳ್ಳಿ ಕಡೆ ಮುದ್ದೆ ಬೇಕೇ ಬೇಕಲ್ವಾ. ಒಂದು ಟೈಮು 2 ಟೈಮ್ ಅನ್ನ ತಿನ್ನೋದಕ್ಕೆ ಸುಸ್ತಾಗ್ಬಿಡ್ತಾರೆ. ಇನ್ನು ಕೊಂಡ್ಕೊಂಬಂದು ತಿನ್ನೋದಕ್ಕೂ ಕೂಡ ಆಗಲ್ಲ ಒಂದೊಂದು ಸರಿ. ಅದಕ್ಕೆ ಇವಾಗ ಸಿಕ್ಕಿರೋದೇ ಅಲ್ವಾ ಹೋಗೋಣ ಅಂತೇಳ್ಬಿಟ್ಟು ಚಿಕ್ಕಮ್ಮ ಅಂತೂ ಡೈಲಿ ಹೋಗ್ತಾ ಇದ್ದಾರೆ. ರಾಗಿ ಹೊಲ ಎಲ್ಲಿ ಕೊಯ್ತಾರೆ ಅಂದರೆ ಸಾಕು ಅಲ್ಲಿಗೆ ಕರೆಕ್ಟಾಗಿ ರೀಚ್ ಆಗಿರ್ತಾರೆ. ಇನ್ನು ಅದಕ್ಕೆ ತೊಗೊಬಂದಿದ್ರು. ಇನ್ನು ತಿನ್ನಬೇಕು, ಈ ಥರ ಹಸಿವು ತಿಂದ್ರಂತೂ ತುಂಬ ಒಳ್ಳೇದು ಆರೋಗ್ಯಕ್ಕೆ. ಇನ್ನು ಸ್ವಲ್ಪ ಹಸಿದಿದ್ರೂ ಕೂಡ ಒಂಥರ ಹಾಲು ಬರುತ್ತಾ ಇರುತ್ತಲ್ಲ, ಅವು ತಿಂದ್ರಂತೂ ಇನ್ನೂ ಒಂಥರ ಸ್ವೀಟಾಗಿರುತ್ತೆ. ಇದಾಗಲೇ ಸ್ವಲ್ಪ ಬಲ್ತಿತ್ತು, ಆದರೂ ಕೂಡ ಚೆನ್ನಾಗಿತ್ತು ಟೇಸ್ಟು. ಇನ್ನು ನಾನು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಂದು ಇವಾಗ ತಿಂತಾಯಿದ್ದೀನಿ. ಎದ್ದಾಳ್ತಾನೆ ನನ್ನ ಮಗ, ಬಟ್ ಎದ್ದಾಳಿಲ್ಲ. ಬಿಡು ಮಲ್ಕೊಳ್ಳಿ ಅಂತ ಇನ್ನು ಸುಮ್ಮನೆ ಆದೆ. ತುಂಬ ಟೇಸ್ಟಿಯಾಗಿತ್ತು. ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ ಅಂದರೆ ಮಾಡ್ಕೊಡೋದಕ್ಕಾಗಿಲ್ಲ. ಫೋನ್ ಬಂತು, ಫೋನ್ ಮಾಡಿ ಮಾತಾಡ್ಕೊಂಡು ನಾನು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ತಿಂದೆ. ಚೆನ್ನಾಗಿತ್ತು ಟೇಸ್ಟು. ಈ ಥರ ತಿನ್ನಬೇಕು, ಆವಾಗವಾಗ ತಿಂದ್ರೇ ಚೆನ್ನಾಗೆ. ಇನ್ನು ಸಂಜೆ ಕೂಡ ಒಂದು 4:15 ಆಗಿತ್ತು ಟೈಮು. ಇನ್ನು 4:15ಯಿಂದ ಸ್ವಲ್ಪ ಟೀಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಟೀಗೆ ಇಟ್ಕೊತಾ ಇದ್ದೀನಿ. ಇನ್ನು ತುಂಬ ಅಭ್ಯಾಸ ಆಗಿರೋದ್ರಿಂದ 2 ಟೈಮ್ ಟೀ ಬೇಕೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಟೈಮ್ ಟೀ ಕುಡಿಲಿಲ್ಲ ಅಂದರೂ ಕೂಡ ಒಂಥರ ಏನೋ ಕಳ್ಕೊಂಬಿಟ್ಟಿದ್ದೀನಿ ಅಂತಲೂ ಕೂಡ ಫೀಲ್ ಆಗ್ತಾ ಇರುತ್ತೆ. ಇನ್ನು ನಾನು ಮಾಡಲಿಲ್ಲ ಅಂದರೂ ಕೂಡ ನಮ್ಮ ಅತ್ತಿಗೆಯರು ಮಾಡೇ ಮಾಡ್ತಾರೆ ಅವರು ಕೂಡ. ಇಲ್ಲಾಂದ್ರೆ ಅಲ್ಲೂ ಕುಡಿತೀನಿ, ಇಲ್ಲ ನಾನೇ ಮಾಡ್ಕೊತೀನಿ. ನಮ್ಮ ಅತ್ತಿಗೆ ಬಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೆಲ್ಲ ಹಾಕ್ತಾರೆ. ಅವರು ಬೆಲ್ಲ ಟೀ ಮಾಡಲಿ ಸಕ್ಕರೆ ಟೀ ಮಾಡಲಿ ಒಂದು ಸ್ವಲ್ಪ ಜಾಸ್ತಿನೇ ಸ್ವೀಟ್ ಹಾಕ್ತಾರೆ. ಅದಕ್ಕೆ ನನಗೆ ಸ್ವಲ್ಪ ಕುಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗನ್ನೋ ಒಂದು ಟೈಮ್ ಅಷ್ಟೇ ಜಾಸ್ತಿ ನಾನೇ ಮಾಡ್ಕೊಂಡು ಕುಡಿತೀನಿ. ಇನ್ನು ಇಷ್ಟು ರಾಗಿ ತಾನೇ ಹೆಚ್ಚಾಗಿತ್ತು, ನಾಳೆಗೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ಎತ್ತಿಟ್ಟೆ ಅದನ್ನು. ನಾನು ಬೆಲ್ಲದ ಟೀನೇ ನಾನು ಜಾಸ್ತಿ ಕುಡಿಯೋದು, ಬಟ್ ಬೆಲ್ಲ ಖಾಲಿಯಾಗಿತ್ತು. ಇನ್ನು ಸಕ್ಕರೆ ಮಾತ್ರ ಇತ್ತು ಅಷ್ಟೇ. ಅದನ್ನೇ ಹಾಕ್ಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಇನ್ನು ಒಬ್ಬಳೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದು. ಇನ್ನು ಚಿಕ್ಕಮ್ಮ ಕೂಡ ಬಂದರು, ಚಿಕ್ಕಮ್ಮನಿಗೂ ಕೂಡ ಒಂದು ಲೋಟ ಆಯಿತು. ಇನ್ನು ಇಬ್ಬರು ನಾನು ಚಿಕ್ಕಮ್ಮ ಸ್ವಲ್ಪ ತೊಗೊಂಡು ಕುಡಿದ್ವಿ. ಚಿಕ್ಕಮ್ಮಂತೂ ಫುಲ್ ಟಯರ್ಡಾಗಿ ಬಂದಿದ್ರು, ಬಿಸಿಲಿಗೆ ಸುಸ್ತಾಗಿಬಿಟ್ಟಿತ್ತು. ಬಂದುಬಿಟ್ಟು ನಮ್ಮ ಮನೆ ಕೆಲಸ ಕೂಡ ಜಾಸ್ತಿ ಇರುತ್ತಲ್ವ. ಇನ್ನು ಅವರು ಕೂಡ ವಾರ ಬಂದ್ರಂತೂ ಕಂಪಲ್ಸರಿ ವಾರ ಎಲ್ಲ ಮಾಡಲೇಬೇಕು. ಇನ್ನು ಅದಕ್ಕೋಸ್ಕರ ನನಗೆ ಈ ಡಬ್ಬ ತೊಗೊಂಡಿದ್ದು ತುಂಬ ಹೆಲ್ಪ್ ಆಯಿತು. ಚೆನ್ನಾಗಿ ಕಾಣಿಸುತ್ತೆ ಮನೆ ಕೂಡ ಡಬ್ಬ ಎಲ್ಲ ಇಟ್ಟಿದ್ದಕ್ಕೆ. ಮತ್ತು ಏನೇನು ಐಟಮ್ ಎಲ್ಲ ಬೇಗ ಖಾಲಿ ಆಗುತ್ತಲ್ಲ ಅದು ಕೂಡ ನನಗೆ ಗೊತ್ತಾಗ್ತಾ ಇರುತ್ತೆ. ಈ ಥರ ಎಲ್ಲ ಕೂಡ ಒಂದೇ ಥರ ಇರ್ತಾವಲ್ವ, ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿದಾಗೆಲ್ಲ. ನನ್ನಷ್ಟು ನಾನೇ ಖುಷಿ ಪಟ್ಕೊತಾ ಇರ್ತೀನಿ. ಇನ್ನು ಹಾಲು ಪೌಡ್ರಂತೂ ಖಾಲಿನೇ ಆಗಿದೆ. ಹಾಲು ಪೌಡ್ರ್ ಖಾಲಿ ಆಗಿಬಿಟ್ಟು ಒಂದು 15 ದಿನ ಮೇಲೆ ಆಯಿತು. ಇನ್ನು ಬರೀ ಹಾಲು ಪಾಕೆಟೇ ತರಿಸ್ತಾ ಇದ್ದೀನಿ. ಒಂದು ಹಾಲು ಪಾಕೆಟ್ ಬಂದು ಬೆಳಗ್ಗೆ ಮತ್ತು ಸಂಜೆಗೆ 2 ಟೈಮ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರಾದರೂ ಸ್ವಲ್ಪ ಇನ್ನು ನನ್ನ ತಮ್ಮ ಇಲ್ಲ ನಮ್ಮ ಅಣ್ಣ ಯಾರಾದರೂ ಸ್ವಲ್ಪ ಒಂದು 2-3 ಜನ ಬಂದ್ರಂತೂ ಒಂದು ಫುಲ್ ಹಾಕ್ತೀನಿ. ಇಲ್ಲ ಇನ್ನು ಒಬ್ಬಳೇ ಇರೋದ್ರಿಂದ ಇನ್ನು ಅದನ್ನು ಅರ್ಧ ಡಿವೈಡ್ ಮಾಡಿಕೊಂಡು ಮತ್ತು ಬೆಳಗ್ಗೆಗೆ ಸಂಜೆಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಲು ಪೌಡ್ರ್ ಇಲ್ಲ, ಊರಿಗೆ ಹೋಗಿದ್ರಂತೂ ಸಿಗ್ತಾ ಇತ್ತು, ಊರಿಗೂ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಇನ್ನು ಅದಕ್ಕೋಸ್ಕರ ನೋಡಬೇಕು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಹೋದ್ರಂತೂ 1-2 ಪಾಕೆಟ್ ತೊಗೊಂಬರ್ತೀನಿ. ಇನ್ನು ಅಲ್ಲಿ ನಮ್ಮ ದನುಗೆ ಕೊಡ್ತಾರೆ ಅಲ್ಲಿ ಅಂಗನವಾಡಿಯಲ್ಲಿ. ಅವರು ಕೂಡ ಹಂಗೆ ಎತ್ತಿಟ್ಟಿರ್ತಾರೆ. ಅತ್ತೆ ಮತ್ತು ಮಾವ ಕೂಡ ಅವರು ಹಾಲು ಪುಡಿ ಇದು ಟೀ ಕುಡಿ ಎಲ್ಲ ಅವರು ಕೂಡ ಹಾಲು ತೊಗೊಬಂದು ಕುಡಿತಾ ಇರ್ತಾರೆ. ಇನ್ನು ಅದು ಹಂಗೆ ಇಟ್ಟಿರ್ತಾರೆ, ನಾನು ಹೋಗ್ತೀನಿ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು. ಅದು ಕೂಡ ಹಂಗೆ ನನಗೋಸ್ಕರ ಹಂಗೆ ಎತ್ತಿಟ್ಟಿರ್ತಾರೆ. ಇನ್ನು ಜಾಸ್ತಿ ದಿನ ಹೋಗಲಿಲ್ಲ ಅಂತಂದರೆ ಯಾರಿಗಾದ್ರೂ ಕೊಟ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಏನಾದರೂ ಕೊಟ್ಟಿರ್ತಾರಲ್ವ, ಅದು ಡೇಟ್ ನೋಡಿಬಿಟ್ಟು ಎತ್ತಿಟ್ಟಿರ್ತಾರೆ. ಇನ್ನು ನಾನು ಹೋಗಿ ತೊಗೊಂಬಂದು ಯೂಸ್ ಮಾಡ್ತಾ ಇರ್ತೀನಿ. ಇಷ್ಟು ದಿನ ಅಷ್ಟೇ ನಾನು ಹಾಲು ಪೌಡ್ರದೇ ನಾನು ಜಾಸ್ತಿ ಕುಡಿತಾ ಇದ್ದಿದ್ದು. ಇವಾಗ ಹಾಲು ಪೌಡ್ರ್ ಇಲ್ದಿರೋದ್ರಿಂದ ಇನ್ನು ತರಿಸ್ಲೇಬೇಕಲ್ವ, ಮತ್ತು ಅದು ಅಭ್ಯಾಸ ಆಗಿರೋದ್ರಿಂದ ಕುಡಿಲೇಬೇಕಂತ ಅನ್ನಿಸ್ತಾ ಇರುತ್ತೆ. ಇನ್ನು ಅದಕ್ಕೋಸ್ಕರ ಹಾಲು ಪ್ಯಾಕೆಟ್ ತೊಗೊಂಬಂದು ಇವಾಗ ಮಾಡ್ಕೊತಾ ಇದ್ದೀನಿ. ಇನ್ನು ಅಡುಗೆ ಬಂದು ಸ್ವಲ್ಪ ಬೇಳೆ ಹಾಕಿದ್ದೆ, ಬೇಳೆ ಬೇಯಿಸ್ಬಿಟ್ಟು ಕ್ಯೂಸಾಂಬ್ರ ಮಾಡ್ಕೊಡೋಣ ಅಂತೇಳ್ಬಿಟ್ಟು. ತುಂಬ ದಿನ ಆಯಿತು, ಯಾಕೋ ಗೊಜ್ಜು ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೆ ಬಂದು ಬೆಳಗ್ಗೆ ಅವಲಕ್ಕಿ ಮಾಡಿದ್ನಲ್ವ, ಇನ್ನು ಸಂಜೆಗೆ ಸ್ವಲ್ಪ ಬೇಳೆಲ್ಲ ಬೇಯಿಸಿದ್ದೀನಿ. ಬೇಳೆಲ್ಲ ಬೇಯಿಸ್ಬಿಟ್ಟು ಇದಕ್ಕೆಲ್ಲ ಒಗ್ಗರಣೆ ಹಾಕಿ ಒಣಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಟೊಮೊಟೊ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಇದು ಒಂದು 3-4 ಅಷ್ಟು ಎಸ್ಲು ಬೆಳ್ಳುಳ್ಳಿ ತೊಗೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಇದು ಬೇಳೆ ಬಸ್ತಿರೋದು ನೀರಿರುತ್ತಲ್ಲ, ಆ ನೀರಿಗೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮತ್ತು ಬೇಳೆಗೆಲ್ಲ ಒಗ್ಗರಣೆ ಕೊಟ್ಟರೆ ಸರಿ ಹೋಗುತ್ತೆ. ಇನ್ನು ಮುದ್ದೆ ಮಾಡ್ಕೊಳೋಣ ಬಿಸಿದು ಅಂದ್ಕೊಂಡೆ,
ಮುದ್ದೆ ಬೇಡ ಅನ್ನನೇ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇನ್ನು ಅನ್ನನೇ ಮಾಡಿಕೊಂಡು ಸರಿ ಮಾಡಿಕೊಂಡೆ. ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಹುರ್ಕೊತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿರುತ್ತೆ. ಒಂದು ಟೈಮ್ಗೆ ಬೆಳಗ್ಗೆ ಟೈಮ್ ಆದರೂ ಮಾಡ್ಕೊಬೋದು, ಇಲ್ಲ ಸಂಜೆ ಟೈಮ್ ಆದರೂ ಮಾಡ್ಕೊಬೋದು. ಒಂಚೂರು ಖಾರ ಮುಂದೆ ಹಾಕಿದ್ರೆ ಅಂತ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅರ್ಜೆಂಟಲ್ಲಿ ನಮ್ಗೆ ಏನೂ ತರಕಾರಿ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತಂದರೆ ಈ ಥರ ಬೇಳೆ ಇಲ್ಲ ಏನಾದರೂ ಸ್ವಲ್ಪ ಹೆಸರು ಕಾಳು ಇಲ್ಲ ಅಲಸಂದಿ ಕಾಳು ಏನಾದರೂ ಇದ್ದರೆ ಒಂದು ಸ್ವಲ್ಪ ಹಿಂಗೆ ಬೇಯಿಸ್ಬಿಟ್ಟು ಇಂಥರ ಕ್ಯೂಸಾಂಬ್ರ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಬಸ್ಸಾರು ಕೂಡ ಮಾಡ್ಕೋಬೋದು. ಇನ್ನು ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಇನ್ನು ತೆಂಗಿನಕಾಯಿ ಏನು ಇರಲ್ಲಲ್ವ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಫಸ್ಟ್ ಇರೋದ್ರೆಲ್ಲ ನಾನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಂಬಿಡ್ತೀನಿ. ಇನ್ನು ಒಂದು ಟೈಮ್ಗಲ್ವ, ಇನ್ನು ಬೆಳಗ್ಗೆ ಆದರೆ ಬೆಳಗ್ಗಿಂದ ಸಂಜೆವರೆಗೂ 2 ಟೈಮ್ ತಿನ್ನಬೇಕಾಗಲ್ವ, ಆವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನು ಒಂದು ಟೈಮ್ಗೋಸ್ಕರ ಯಾವುದಾದ್ರೂ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ನಾನು. ಇನ್ನು ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿದ್ವು, ಎಲ್ಲ ಒಗ್ಗರಣೆ ಹಾಕ್ದೆ. ಇನ್ನು ನಮ್ಮ ಗುಂಡ ಕೂಡ ಬೇಳೆ ಕಾಳು ಅಂದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನಲ್ವ, ಇನ್ನು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇನ್ನು ಎಲ್ಲ ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೆ, ಮತ್ತು ಗೊಜ್ಜು ಕೂಡ ಎಲ್ಲ ಕಿವುಚ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಪಾತ್ರೆ ಇದ್ವು, ಪಾತ್ರೆ ಕೂಡ ಎಲ್ಲ ತೊಳೆದ್ಬಿಟ್ಟು ಇನ್ನು ಫುಲ್ ಸಂಜೆ ಒಂದು 7 ಗಂಟೆ ಆಗಿತ್ತು. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮನೇಲಿ ದೀಪ ಹಚ್ಚಿದೆ. ಸಿಂಪಲಾಗಿ ಆಯಿತು ಪೂಜೆ. ಈ ಥರ ಏನೋ ದೀಪ ಹಚ್ಚಿದ್ರೆ ಮನೇಲಿ ಒಂಥರ ಖುಷಿಯಾಗಿರುತ್ತೆ. ಇನ್ನು ಹೂವಂತೂ ಹೆಂಗೋ ಸ್ವಲ್ಪ ಗಿಡದಲ್ಲೇ ಸಿಕ್ಕಿದ್ವು, ಅವನ್ನ ಸಂಜೆ ಟೈಮ್ ಕಿತ್ತು ಹಂಗೆ ಎತ್ತಿಟ್ಟಿದ್ದೆ. ಮತ್ತು ಅವನು ಕೂಡ ಕಿತ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರೂ ಅಂತ ಹೇಳ್ಬಿಟ್ಟು. ಇನ್ನು ವಾರ ಬಂದ್ರಂತೂ ಸಿಗೋದೇ ಇಲ್ಲ ಹೂವು. ಬೆಳಗ್ಗೆನೂ ಬಾಗಿಲು ಗಿಡ ಅಂದರೂ ಕೂಡ ಒಂದು ಹೂವು ಕೂಡ ಬಿಡಲ್ಲ, ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಅಂತೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾನೆ. ಸ್ವಲ್ಪ ರಾಗಿ ತೆನೆ ಇದ್ವಲ್ವ, ಅವನು ಕೂಡ ಎಲ್ಲ ಚೆಲ್ಬಿಟ್ಟು ಅದ್ರ ಮೇಲೆ ಮತ್ತು ಅವೆಲ್ಲ ಬಾಚಬೇಕಾಗಿತ್ತು ನಾನು. ಹಿಂಗೆ ಏನಾದರೂ ಸ್ವಲ್ಪ ಕೆಳಗೆ ಇಟ್ಬಿಟ್ರಂತೂ ಸುಮ್ಮನೆ ಇರೋದಿಲ್ಲ, ಅದು ಎಳೆಯೋದು ಇದು ಎಳೆಯೋದು ಹಾಗೆಲ್ಲ ಮಾಡ್ತಾನೆ ಇರ್ತಾನೆ. ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ಚಿಕ್ಕಮ್ಮರ ಮನೆ ಹತ್ರ ಹೋಗಿ ಅಲ್ಲಿ ಕೂಡ ದೇವರಿಗೆ ಕೈ ಮುಗಿದ್ಬಿಟ್ಟು ಇವಾಗ ಒಂದು 8:30 ಆಗಿತ್ತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಊಟಕ್ಕೆ ಬಂದೆ. ನನ್ನ ಮಗನಿಗೆ ಆಗಲೇ ಊಟ ಮಾಡಿಸಿದ್ದೆ. ಹಂಗೆ ಮಾಡಿಸ್ಬಿಟ್ಟು ಅವ್ನ ಪಾಡಿಗೆ ಅವಳು ಇನ್ನೂ ಆಟ ಆಡ್ಕೊತಾ ಇದ್ದ. ನಮ್ಮ ಬೆಕ್ಕಂತೂ ಎಲ್ಲೋದ್ರೂ ಕೂಡ ಹಿಂದಿಂದನೇ ಬರ್ತಾ ಇರುತ್ತೆ. ಫಸ್ಟ್ ಅದಕ್ಕೆ ಊಟನೇ ಹಾಕಬೇಕು. ಅದಕ್ಕೆ ಮೊಸರು ಅದೆಲ್ಲ ಇದ್ದರೆ ಮಾತ್ರ ಚೆನ್ನಾಗಿ ಊಟ ಮಾಡುತ್ತೆ, ಇಲ್ಲ ನಾನ್ ವೆಜ್ ಇದ್ದರೆ ಚೆನ್ನಾಗಿ ಊಟ ಮಾಡುತ್ತೆ. ಈ ಥರ ನಾರ್ಮಲಾಗಿ ಅನ್ನ ಸಾಂಬಾರು ಅಂದರೆ ತಿನ್ನೋದೇ ಇಲ್ಲ. ಅದು ಕೂಡ ಉಪ್ಪಿಟ್ಟು ಚೆನ್ನಾಗಿ ತಿನ್ನುತ್ತೆ. ಉಪ್ಪಿಟ್ಟಂದರೆ ಅದಕ್ಕೂ ಕೂಡ ತುಂಬ ಇಷ್ಟ. ನನ್ನ ಮಗನಿಗೆ ಯಾವ ಥರ ಇಷ್ಟನೋ ಉಪ್ಪಿಟ್ಟಂದರೆ ಅದಕ್ಕೆ ಇಷ್ಟ. ಅದು ಕೂಡ ಆ ಥರನೇ ತಿಂತಾ ಇರುತ್ತೆ. ಇನ್ನು ಅದು ಕೂಡ ಹರಿಸ್ತಾ ಇತ್ತು. ಅದಕ್ಕೊಂದು ಸ್ವಲ್ಪ ಪ್ಲೇಟಿಗೆಲ್ಲ ಹಾಕಿ ಇಡೋಣ ಅಂತೇಳ್ಬಿಟ್ಟು ಫಸ್ಟ್ ನಾನು ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈ ಥರ ಒಂದು ಟೈಮ್ ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡಿ ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವರೆಲ್ಲ ಇರ್ತಾರಲ್ವ, ಅವ್ರಿಗೆ ಹೇಳಿ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಯಾರಾದರೂ ಸ್ವಲ್ಪ ಸ್ಕ್ರೀನ್ ಟಚ್ ಮೊಬೈಲ್ ಇದ್ದರೆ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.